ಈ 10 ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡದಂತ ಸೀಸನ್ ಮತ್ತೊಂದಿಲ್ಲ. ಹೊರತು ಅವರು ಪಾಪ ಹಿ ವಾಸ್ ಜೈಲ್ಡ್. ತುಂಬಾ ನೋವು ಅನುಭವಿಸ್ತಾರೆ. ನೀವು ಅವತ್ತು ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ, ನಾನು ಸಾಯೋವರೆಗೂ ಕೃತಜ್ಞತೆ ನಿಮ್ಮೆಲ್ರಿಗೂ. ಈ ವೇದಿಕೆಗೆ ಬಂದು ನಮ್ಮ ಮಗನ ಒಬ್ಬ ಮನಸ್ಸನ್ನು ಮಾಡ್ತು ಸರ್. ನಮ್ಮ ಮಗನ್ ನಮ್ಗೆ ವಾಪಸ್ ಕೊಟ್ಟಿದ್ದೀರಿ ಸರ್. ಈ ವೇದಿಕೆಗೆ ತುಂಬಾ ಋಣಿಯಾಗಿರ್ತೀನಿ ಸರ್. ಇಂದು ಮತ್ತು ನಾಳೆ ರಾತ್ರಿ 7:30ಕ್ಕೆ. ಸೊ ಗೈಸ್, ಪ್ರಮೋದಲ್ಲ ಇನ್ನೊಂದು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸುದೀಪ್ ಅಣ್ಣ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಬಟ್ಟೆಲಂತೂ. ಜೊತೆಗೆ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ. ಸೊ ಗ್ರ್ಯಾಂಡ್ ಫೈನಲ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಎಲ್ಲರೂ ನೋಡ್ರೆ ಸಖತ್ತಾಗಿ ರೆಡಿ ಆಗಿ ಕೂತಿದ್ದಾರೆ. ಅಂಡ್ ಇನ್ನೊಂದು ಮೇನ್ ಆಗಿ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ವಿಷಯ ರಿವೀಲ್ ಮಾಡಿದರೆ ವರ್ತೂರಣ್ಣ ಜೈಲ್ಗೆ ಹೋಗಿರುವಂತ ವಿಷಯಗಳು. ಅಂಡ್ ಎಮೋಷನಲಿ ಸಿಕ್ಕಾಪಟ್ಟೆ ಡೌನ್ ಆಗಿರೋ ಟೈಮಲ್ಲೆಲ್ಲ ಇವಾಗಲೂ ಕೂಡ ನೋಡ್ತಿರ್ಬೋದು. ವರ್ತೂರಣ್ಣನ ಬಂದಾಗ ಸಿಕ್ಕಾಪಟ್ಟೆ ದಪ್ಪ ಇದ್ರಪ್ಪ, ಇವಾಗ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ವೀಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವ್ರದ್ದು ಬಿಟ್ಟು ಡ್ರೋನ್ ಪ್ರತಾಪ್ ಮತ್ತೆ ಅವ್ರ ಅಪ್ಪ ಅಮ್ಮ. ಸೊ ಪ್ರತಾಪ್ ಅವರ ಅಪ್ಪ ಅಮ್ಮಂಗೆ ಒಬ್ಬ ಒಳ್ಳೆ ಮಗ ಸಿಗ್ಲಿ, ಬದಲಾಗುವಂತ ಮಗ ಸಿಗ್ಲಿ. ಜೊತೆಗೆ ಡ್ರೋನ್ ಪ್ರತಾಪ್ಗೆ ಇವ್ರನ್ನ ಅಕ್ಸೆಪ್ಟ್ ಮಾಡುವಂತ ತಂದೆ ತಾಯಿಗಳು ಸಿಗ್ಲಿ ಅಂತ ಹೇಳೋಣ. ಕಾರಣ ಇಷ್ಟ ಹೊರಗಡೆ ಬಂದ್ಮೇಲೆ ಕೂಡ ತುಂಬಾ ವಿಷಯಗಳಿಗೆ ಕ್ಲಾರಿಟಿ ಬೇಕು, ತುಂಬಾ ವಿಷಯಗಳು ದೊಡ್ಡದಾಗ್ಬೋದು. ಬಟ್ ಏನೇ ಇದ್ರೂ ಕೂಡ ಮೊದಲು ಮಾಡುವಂಥ ತಪ್ಪುಗಳಿಗೆ ಕ್ಷಮೆ ಕೇಳಿ. ಸೊ ಹೊರಗಡೆ ಏನಾಗ್ತಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ. ಅಪ್ಪ ಅಮ್ಮನ ಜೊತೆ ಇದ್ರೆ ಮಕ್ಕಳು ದಾರಿ ಕೆಡಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಬದುಕಲಿ ಅಷ್ಟೇನೆ, ಹೇಳೋಕ್ಕಾಗಲ್ಲ ನನ್ನ ಕೆಲವು. ಇವಾಗ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೊರಗಡೆ ಬಂದಮೇಲೆ. ಬಟ್ ಸದ್ಯಕ್ಕಂತೂ ಎಲ್ಲರೂ ಚೆನ್ನಾಗಿದ್ರೆ ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿಗಳು ಚೆನ್ನಾಗಿರಲಿ. ಆ್ಯಂಡ್ ನೀವು ಎಷ್ಟು ವೇಟ್ ಮಾಡ್ತೀರಾ ಗೈಸ್, ಯಾರು ಗೆಲ್ಬೋದು ಅಂತ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.